ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾಳೆ ನಮ್ಮ ಸರ್ವ ಪಾಪಗಳನ್ನು ಕಳೆದು ಹಾಕುವಂಥ ಪಾಪಾಂಕುಶ ಏಕಾದಶಿ ಬಂದಿದೆ. ನಾಳೆ ಬರ್ತಕ್ಕಂಥ ಈ ಏಕಾದಶಿಯನ್ನು ನಾವು ಆಚರಣೆ ಮಾಡೋದ್ರಿಂದ ನಮ್ಮ ಎಲ್ಲ ಪಾಪ ಕರ್ಮಗಳಿಂದ ಮುಕ್ತಿಯನ್ನು ಪಡೆಯಬಹುದು. ಈ ಏಕಾದಶಿ ಉಪವಾಸ ಮಾಡುವುದರಿಂದ ವ್ಯಕ್ತಿಗಳನ್ನು ಪಾಪಗಳಿಂದ ಮುಕ್ತಿಗೊಳಿಸುತ್ತದೆ ಹಾಗೂ ಜೀವನದಲ್ಲಿ ಸಂತೋಷ ನೆಮ್ಮದಿಗಳನ್ನು ದೊರೆಯುತ್ತದೆ. ಈ ದಿನ ಭಗವಾನ್ ವಿಷ್ಣುವಿನ ಜೊತೆಗೆ ಸಾಕ್ಷಾತ್ ಲಕ್ಷ್ಮಿಯನ್ನು ಸಹ ಪೂಜಿಸುವುದರಿಂದ ಸಿರಿ, ಸಂಪತ್ತು, ಐಶ್ವರ್ಯ ಹೆಚ್ಚಾಗುತ್ತದೆ. ಇನ್ನು ನಾಳೆ ಪಾಪಾಂಕುಶ ಏಕಾದಶಿ ಇರೋದ್ರಿಂದ ಹಸುವಿಗೆ ಈ ಒಂದು ವಸ್ತುವನ್ನು ಕೊಟ್ಟು ತುಳಸಿ ಗಿಡಕ್ಕೆ ಪೂಜೆ ಮಾಡುವುದರಿಂದ ಸಾಕ್ಷಾತ್ ನಾರಾಯಣನ ಹಾಗೂ ದೇವಿ ಲಕ್ಷ್ಮಿಯ ಆಶೀರ್ವಾದ ನಿಮ್ಮದಾಗುತ್ತದೆ. ಈ ಏಕಾದಶಿಯು ಮಾನವನ ಕರ್ಮ ಪಾಪಗಳನ್ನು ಕಳೆದುಕೊಳ್ಳಲು ಈ ಪಾಪಾಂಕುಶ ಏಕಾದಶಿಯು ತುಂಬ ಶ್ರೇಷ್ಠವಾದದ್ದು. ಈ ಪವಿತ್ರ ಏಕಾದಶಿಯು ಅಶ್ವಿನಿ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಂದೇ ಬರುತ್ತದೆ. ಪಾಪಾಂಕುಶ ಎಂದರೆ ಪಾಪಗಳ ನಿಯಂತ್ರಣ, ಅಂದರೆ ನಿಮ್ಮ ಜೀವನದ ಎಲ್ಲ ಪಾಪ ಕರ್ಮಗಳನ್ನು ನಾಶ ಮಾಡುವುದು. ಈ ಏಕಾದಶಿ ಉಪವಾಸ ಹಾಗೂ ಸೇವೆಯನ್ನು ಆಚರಿಸುವುದರಿಂದ ಭಕ್ತರ ಎಲ್ಲ ಜನ್ಮಗಳ ಪಾಪವು ನಾಶವಾಗುತ್ತದೆ ಹಾಗೂ ವಿಷ್ಣುವಿನ ಕೃಪೆಯಿಂದ ಅವರು ಮೋಕ್ಷದ ಹಾದಿಗೆ ದೊರೆಯುತ್ತದೆ. ಪುರಾಣಗಳ ಪ್ರಕಾರ ಪಾಪಾಂಕುಶ ಎಂದರೆ ಆನೆಯ ರೂಪದ ಪಾಪವನ್ನು ಅಂಕುಶ ರೂಪದ ಸದ್ಗುಣಶೀಲ ಗುರುತುಗಳಿಂದ ನಾಶ ಮಾಡುವುದಾಗಿ. ಪರೋಕ್ಷವಾಗಿ ಯಾವುದೇ ಒಬ್ಬ ವ್ಯಕ್ತಿ ಪಾಪ ಮಾಡದೆ ಆ ವ್ಯಕ್ತಿ ಪಾಪಾಂಕುಶ ಏಕಾದಶಿ ಆಚರಿಸಬೇಕು ಎಂದು ಶ್ರೀಕೃಷ್ಣರೇ ಹೇಳಿದ್ದಾರೆ. ನಾಳೆ ಪಾಪಾಂಕುಶ ಏಕಾದಶಿ ಇರುವುದರಿಂದ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಗಂಗಾಜಲವನ್ನು ಹಾಗೂ ಗೋಮೂತ್ರವನ್ನು, ಒಂದು ತುಳಸಿ ದಳವನ್ನು ಹಾಗೂ ಒಂದು ಚಿಟಿಕೆ ಅರಿಶಿಣವನ್ನು ಸೇರಿಸಿ ಸ್ನಾನ ಮಾಡಬೇಕು. ಸ್ನಾನದ ನಂತರ ಮಡಿಯಿಂದ ಪೂಜೆಯನ್ನು ಮಾಡಬೇಕು. ಪೂಜೆ ಮಾಡುವಾಗ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಇಡೀ ದಿನ ನಾನು ಉಪವಾಸ ಮಾಡುತ್ತೇನೆ, ನನ್ನ ಪಾಪಗಳನ್ನು ಕಳೆದುಕೊಂಡು ಒಳ್ಳೆ ಜೀವನವನ್ನು ನಡೆಸುತ್ತೇನೆ ಎಂದು ಸಂಕಲ್ಪಪೂರ್ವಕವಾಗಿ ನೀವು ಬೇಡಿಕೊಳ್ಳಬೇಕು. ಪುರಾಣಗಳ ಪ್ರಕಾರ ಈ ದಿನ ಯಾರು ಉಪವಾಸ ಮಾಡುತ್ತಾರೋ, ಯಾರು ದಾನಗಳನ್ನು ಮಾಡುತ್ತಾರೋ ಅವರ ಎಲ್ಲ ಪಾಪ ಕರ್ಮಗಳು ಸಾಕ್ಷಾತ್ ವಿಷ್ಣುವಿನಿಂದಾಗಿ ನಾಶವಾಗುತ್ತದೆ. ಇನ್ನು ನಾಳೆ ಪಾಪಾಂಕುಶ ಏಕಾದಶಿ ಇರುವುದರಿಂದ ಹಸುವಿಗೆ ಒಂದು ಹಿಡಿ ಅಕ್ಕಿ, ಒಂದಚ್ಚು ಬೆಲ್ಲವನ್ನು ಹಸುವಿಗೆ ನೀಡಬೇಕು. ನೀವು ತಿನ್ನಿಸುವಾಗ ನಿಮ್ಮ ಅಂಗೈಯನ್ನು ಹಸುವಿನ ನಾಲಿಗೆಯಿಂದ ಸ್ಪರ್ಶ ಮಾಡಬೇಕು. ಹಾಗೆ ತಿನ್ನಿಸುವುದರಿಂದ ನಿಮ್ಮ ಅಂಗೈ ರೇಖೆಗಳು ಎಷ್ಟೇ ಕೆಟ್ಟದಾಗಿದ್ದರೂ, ದುರಾದೃಷ್ಟದ ರೇಖೆಯಾಗಿದ್ದರೂ ಸಹ ಅದೃಷ್ಟವಾಗಿ ಪರಿವರ್ತನೆಯಾಗುತ್ತದೆ. ಈ ರೀತಿ ಹಸುವಿಗೆ ತಿನ್ನಿಸುವುದರಿಂದ ನಮ್ಮ ಅಂಗೈಯಿಂದ ಹಸು ತನ್ನ ನಾಲಿಗೆಯಿಂದ ಸ್ಪರ್ಶ ಮಾಡುವುದರಿಂದ ನಮಗೆ ಲಕ್ಷ್ಮಿಯ ಆಗಮನವಾಗುತ್ತದೆ ಹಾಗೂ ನಮ್ಮ ದಾರಿದ್ರ್ಯ ತೊಲಗಿ ಹೋಗುತ್ತದೆ. ನಾಳೆ ಸಂಜೆ ಅಂದರೆ ಗೋಧೂಳಿ ಸಮಯದಲ್ಲಿ ನೀವು ತುಳಸಿ ದೇವಿಗೆ ಒಂದು ಸಾಸಿವೆ ಎಣ್ಣೆಯಿಂದ ಅಥವಾ ತುಪ್ಪದಿಂದ ದೀಪ ಹಚ್ಚಿ ಆ ದೀಪದೊಳಗಡೆ 2 ಲವಂಗವನ್ನು ಹಾಕಬೇಕು. ಈ ಲವಂಗವನ್ನು ಹಾಕಿ ದೀಪ ಹಚ್ಚುವುದರಿಂದ ನಿಮಗೆ ವಿಷ್ಣುವಿನ ಹಾಗೂ ಲಕ್ಷ್ಮಿಯ ಆಶೀರ್ವಾದ ದೊರೆಯುತ್ತದೆ. ನಾಳೆ ಈ ಪಾಪಾಂಕುಶ ಏಕಾದಶಿ ವ್ರತವನ್ನು ಆಚರಣೆ ಮಾಡಿ ನಿಮ್ಮ ಪಾಪ ಕರ್ಮಗಳನ್ನು ಕಳೆದುಕೊಳ್ಳಿ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.